9 ಗಂಟೆಯಿಂದ ಕಾಯ್ತಾ ಇದ್ದೀನಿ. ತಿಂಡಿ ಏನು ಮಾಡಿಲ್ಲ ಮೇಡಮ್ ಅವರೇ. ಇದಕ್ಕೋಸ್ಕರ ಅಂತ ಗ್ಯಾಸ್ಗೋಸ್ಕರ ಅಂದ್ಬಿಟ್ಟು ಬಂದ್ಬಿಟ್ಟು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್ ಅವರೇ. 105 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ 60 ಚಿಲ್ಲರೆ ಇತ್ತು. ಏನ್ ಮಾಡೋದು, ದೇವ್ರೆ ಕಾಪಾಡಬೇಕು. ವಿಪರೀತ ಕಷ್ಟ ಇದೆ. ಏನು ಮಾತಾಡ್ತೀರಾ? ಸುಮಾರು ಒಂದು ತಿಂಗಳಿಂದ ಇದೇ ರಾಮಣ್ಣ ಆಗ್ಬಿಟ್ಟಿದೆ, ಇದೇ ಗೋಳ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಅವ್ರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನಾವು ಬೆಳಿಗ್ಗೆ 5 ಗಂಟೆಯಿಂದ ಇದ್ದೀವಿ, ಇಲ್ಲೇ ಇದ್ದೀವಿ. ಊಟ ತಿಂಡಿ ಬಿಟ್ಟು ಇನ್ನೇನು ಮಾಡೋದು? ಯಾರು ಕೊಡ್ತಾರೋ ನಮ್ಗೆ ಊಟ? ಮಧ್ಯಾಹ್ನ ಮೇಲೆ ಸಿಗ್ತದೆ, ಸಿಕ್ಕಿದ್ರೆ ಇಲ್ಲ. ಅವ್ರವ್ರ ಚಾನ್ಸ್ ಹೆಂಗೆ ಹಂಗೆ. ದಿನಕ್ಕೆ ಹೇಳಕ್ಕಾಗಲ್ಲ. ಕಾಲಿನ ಸುತ್ತಬೇಕು, ಕಾಸನ್ನು ಮಾಡಬೇಕು. ಒಂದು 500 ಒಂದು 500 ರೂಪಾಯಿ ಮಾಡ್ಬೋದು, 1000 ರೂಪಾಯಿ ಮಾಡ್ಬೋದು ಅಷ್ಟೇ. 500 ರೂಪಾಯಿ ಗ್ಯಾಸ್ ಮಾಡ್ಬಿಟ್ರೆ ಖಾಲಿ ಎಲ್ಲ ಸುತ್ತಿ ತಿರ್ಗಾ ಒಂದು 600 ರೂಪಾಯಿ ಮಾಡ್ಬೋದು ಅಷ್ಟೇ. ಅಷ್ಟೇ. ಏನು ಮಾಡ್ತಾ ಬಾಯ್ ಬಡ್ಕೊಬೇಕಷ್ಟೇ. ಸರ್ಕಾರಕ್ಕೆ ಏನು ಹೇಳೋದು? ಸರ್ಕಾರನೇ ನೋಡ್ಕೋಬೇಕು ನಮ್ಮನ್ನೆಲ್ಲ. ಗ್ಯಾರಂಟಿ ಅರ್ಧ ಜನಕ್ಕೆ ಬರ್ತಾ ಇದೆ, ಅರ್ಧ ಜನಕ್ಕೆ ಬರ್ತಾ ಇಲ್ಲ. ನಮ್ಮ ಮನೆಗೆ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಏನೋ ಇರೋದ್ರಲ್ಲಿ ಗುಡಿಸ್ಕೊಂಡು ಹೋಗ್ಬೇಕು. ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೋ ಅದ್ರ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮೇಡಮ್ ಅವರೇ ಆಗಲೇ ಒಂದು 3 ಅವರ್ ಆಯಿತು, ಇಲ್ಲಿವರೆಗೂ ಮುಂದಕ್ಕೆ ಬಂದಿಲ್ಲ. ಇನ್ನೂ ಗ್ಯಾಸ್ಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ಇವಾಗ ಎಲ್ಲಿ ಆಗ್ತಾ ಇಲ್ಲ ಮೇಡಮ್. ಇವಾಗೆಲ್ಲ ಹೋಯ್ತು, ನೆನೆಸಿದ್ದು ಬೈಸಿದ್ದೆಲ್ಲ ಹೋಯ್ತು. ಇಲ್ಲೇ ಅರ್ಧ ದಿನ ಆಗೋದ್ರೆ ಇನ್ನೇನು ದುಡಿತಿಲ್ಲ. ಯಾವುದು ಬಿಸ್ನೆಸ್ಗಳು ನಡೀತಾ ಇಲ್ಲ. ಏನೋ ಪ್ರಯತ್ನ ಹೋಗ್ತೀವಿ, ಆಗೋದು ಬಿಡೋದು ನಮಗೆ ಸೇರಿದ್ದು. ಏನು ಮಾಡ್ತೀವಿ? ಗ್ಯಾಸು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ ಮೇಡಮ್. ಒಂದು ಕಡೆ 110 ರೂಪಾಯಿ ಇದೆ, ಒಂದು ಕಡೆ 80 ಇದೆ, ಒಂದೊಂದು ಕಡೆ 90 ಇದೆ, 95 ಇದೆ. ಅದರಲ್ಲಿ ಹೇಳೋಕ್ಕಾಗಲ್ಲ ಮೇಡಮ್. ಇವಾಗ ಪೆಟ್ರೋಲ್ ಬಂಕಲ್ಲಿ ಗ್ಯಾಸೇ ಹಾಕ್ತಾರೋ ಇಲ್ಲ ಏರೇ ಹೊಡಿತಾರೋ ಅದು ಗೊತ್ತಿಲ್ಲ. ಏನೋ ಹೋಯ್ತೀವಿ, ಆ ರೀಡಿಂಗ್ ನೋಡ್ಕೊತೀವಿ, ಹೋಗ್ತಾ ಇರ್ತೀವಿ ಅಷ್ಟೇ. ಸರ್ಕಾರಕ್ಕೆ ಏನು ಹೇಳೋಕ್ಕಾಯ್ತದೆ ಮೇಡಮ್? ಎಲ್ಲರಿಗೂ ಆಗಿದ್ದೆ, ನಾವಿನ್ನೇನು ಹೇಳೋಕ್ಕಾಗುತ್ತೆ? 9 ಗಂಟೆಯಿಂದ ಕಾಯ್ತಾ ಇದ್ದೀನಿ. ತಿಂಡಿ ಏನು ಮಾಡಿಲ್ಲ ಮೇಡಮ್ ಅವರೇ. ಇದಕ್ಕೋಸ್ಕರ ಅಂತ ಗ್ಯಾಸ್ಗೋಸ್ಕರ ಅಂದ್ಬಿಟ್ಟು ಬಂದ್ಬಿಟ್ಟು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್ ಅವರೇ. 105 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ 60 ಚಿಲ್ಲರೆ ಇತ್ತು.